ಕಾಂಗ್ರೆಸ್ ಸರ್ಕಾರ ಬಂದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಮತಾಂಧ ಶಕ್ತಿಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬರ್ತದೆ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗೆಲ್ಲ ಈಗ ನೀವು PFI ಇದ್ದು ಇವ್ರದ್ದೆಲ್ಲ ಕೇಸ್ಗಳನ್ನು ಹಿಂತಕೊಳ್ತೀರಿ. ಆನಂತರ ಹುಬ್ಬಳ್ಳಿಯಲ್ಲಿ ಇಷ್ಟು ದೊಡ್ಡ ಗಲಭೆ ಆಗ್ತದೆ, ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗ್ತಾರೆ, ಅವ್ರ ಕೇಸ್ ಹಿಂತಕೊಳ್ತಾರೆ. ಹೀಗಾಗಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಈ ಸರ್ಕಾರ ಇರೋದು ನಮ್ಮಂಥ ಸಮಾಜ ವಿದ್ರೋಹಿ ಕ್ರಿಮಿನಲ್ಗಳನ್ನು ರಕ್ಷಿಸಲಿಕ್ಕೆ ಅನ್ನುವಂಥ ಧೈರ್ಯ ಬಂದಿದೆ. ಅದರ ಪರಿಣಾಮವಾಗಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರ್ತವೆ. ಸರ್ಕಾರ ಗಟ್ಟಿಯಾಗಿದ್ದರೆ ಈ ರೀತಿ ಮಾಡೋಕ್ಕೆ ಹೋಗೋದಿಲ್ಲ. ಸರ್ಕಾರದ ಇದು ಸಂಪೂರ್ಣ ವೈಫಲ್ಯ. ಇದು ಬೆಂಗಳೂರಂಥ ಊರಾಗ ಈ ರೀತಿ ಘಟನೆಗಳು ನಡೀತಾವಂತಂದ್ರೆ ಮತ್ತು ಅತ್ಯಂತ ಅಮಾಯಕ ಮೂಕ ಪ್ರಾಣಿಗಳನ್ನು ಈ ರೀತಿಯಾಗಿ ಅವುಗಳ ಕೆಚ್ಚಲನ್ನು ಕತ್ತರಿಸಿ ಹಿಂಸೆ ಹಾಕುವಂಥ ಮಾಡ್ತಾರೆ. ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ ಮತ್ತು ವಿರೋಧ ಇದರ ಬಗ್ಗೆ ಹೋರಾಟ ಮಾಡಿದರೆ ಇದು ರಾಜಕೀಯ ಪ್ರೇರಿತ ಅಂತ ಮುಖ್ಯಮಂತ್ರಿಗಳು ಅತ್ಯಂತ ಅಸಡ್ಡೆಯಿಂದ ಮಾತಾಡ್ತಾರೆ. ಹಿಂಗಾದ್ರೆ ಜನರ ಬದುಕು ಹೆಂಗೆ ಅಂತನ್ನೋದನ್ನು ವಿಚಾರ ಮಾಡುವ. ಎಲ್ಲ ಕ್ರಿಮಿನಲ್ಗಳಿಗೂ ಒಂದು ರೀತಿ ಸ್ವರ್ಗ ಆಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ. ಸರ್, ಈಗ ಅರೆಸ್ಟ್ ಮಾಡಿದ್ದಾರೆ ಸರ್ ಸೈಯದ್ ಅಂತ ಹೇಳಿ, ಕುಡಿದ ಮತ್ತಿನಲ್ಲಿ ಮಾಡ್ಯಾರ ಅಂತ ಹೇಳ್ತಾರೆ. ರಾತ್ರಿ 3:30 ಗಂಟೆಗೆ ಆಗಿರತಕ್ಕಂಥದ್ದು ಘಟನೆ. ಆ ಟೈಮ್ನಾಗ ನೋಡ್ರಿ, ಕುಡಿದ ಮತ್ನ್ಯಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತನ. ಕುಡಿದ ಮತ್ನ್ಯಾಗ ಈಗ ಇವ್ರು ಯಾರು ಆ ರೀತಿ ಕುಡಿದ ಮತ್ನ್ಯಾಗ ಮಾಡ್ಯಾನಂತ ಹೇಳಿದಾರಲ್ಲ, ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ, ಅವ್ರ ಮನೆಯೊಳಗೆ ಯಾರನ್ನಾರು ಹೋಗಿ ಕುಡಿದ ಮತ್ನ್ಯಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತನ. ಏನು ನಾನ್ಸೆನ್ಸ್ ಮಾತಾಡ್ತಾರೆ ಅಂದ್ರೆ ಕುಡ್ದಾಗ ಏನು ಬೇಕಾದ್ ಮಾಡ್ಬೋದನ. ಅದು ಸಹ ಜಮೀರಾಮ್ ಕ್ಷೇತ್ರದ ಸರ್. ಆದ್ರೆ ಅದೇ ದೊಡ್ಡ ವಿಷಯ ಎಲ್ಲ ಅಂತಂದ್ರೆ ಪಾಪ ಇದ್ದ ಹಸುಗಳನ್ನು ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ಅವು ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನು ಮಾತಾಡ್ತಾರೆ ರೀ? ಜಮೀರ್ಗಿಮ್ಮರಿಗೆ ಏನು ಬುದ್ಧಿ ಅದೇನು ಇವರಿಗೆ? ರಾಜ್ಯಕ್ಕೆ ಸುರ್ಜೇವಾಲಾ ಬರೋದ್ರಿಂದ ಏನು ಆಗೋದಿಲ್ಲ. ಅವರು 6 ತಿಂಗಳಿಗೊಮ್ಮೆ ಬಂದು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಾನು ಅದನ್ನ ಈಗ ಭಾಳ ಓಪನ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ರೀತಿ ಆದಾಗ ಬರ್ತಾರೆ, ಅವ್ರದ್ದು ನಡೀತದೆ ರೋಜಿ ರೋಟಿ. ವಿಚಾರದಲ್ಲಿ ಧಾರವಾಡ ಜಿಲ್ಲೆಗೆ ತುಂಬಾ ಅನ್ಯಾಯ ಆಗಿದೆ. ಎದ್ರಾಗ ಸಿಎಂ ಬದಲಾವಣೆ ಬಹಳ ಚರ್ಚೆ ಆಗ್ತಿರತಕ್ಕಂಥದ್ದು ಸರ್. ಅಲ್ಲಿ 2 CLP ಮೀಟಿಂಗ್ ಇದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಿನಿಂದ ಇದು ಒಳಗೊಳಗೆ ಇದು ಬೂದಿ ಮೆಚ್ಚಿದ ಕೆಂಡದಂತಿತ್ತು. ಈಗ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದೆ. ಹಾಗಾಗಿ ಇವೆಲ್ಲ ಲಾ ಆ್ಯಂಡ್ ಆರ್ಡರು ಸಮಸ್ಯೆಗಳಾಗಲಿಕ್ಕೆ ಭ್ರಷ್ಟಾಚಾರ ಮತ್ತು ಈ ಎಲ್ಲ ಘಟನೆಗಳೇನು ನಡೀತಾ ಇದ್ದಾವೆ, ಈಗ ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು, ಕ್ರಿಮಿನಲ್ ಜನರಿಗೆ ಒಂದು ರಕ್ಷಣೆ, ಇವೆಲ್ಲವೂ ಕಾರಣಕ್ಕೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ. ಈಗೇನೋ ಟ್ರಾನ್ಸ್ಫರ್ದಲ್ಲಿ ಸಿಕ್ಕಾಪಟ್ಟೆ ದುಡ್ಡು, ಇದೆಲ್ಲ ಇಷ್ಟು ಓಪನ್ ಆಗಲಿಕ್ಕೆ ಗುತ್ತಿಗೆದಾರಿಗೆ ದುಡ್ಡು ಸಿಗ್ತಾ ಇಲ್ಲ. ನಮಗೆ ದಯಾಮರಣ ಕೊಡ್ರಿ ಇದಕ್ಕೆ ಎಲ್ಲಕ್ಕೂ ಪೊಲೀಸ್ ಸ್ಟೇಷನ್ಗಳನ್ನು ಆಕ್ಷನ್ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗಳನ್ನು ಅವ ಇಷ್ಟು ಕೊಡ್ತಾನಪ್ಪ, ನೀ ಎಷ್ಟು ಅಂತ ಹೇಳಿ ಯಾರು ಜಾಸ್ತಿ ಕೊಡ್ತಾರೆ ಅವ್ರನ್ನ ಅಲ್ಲಿ ಹಾಕೊಂಡ್ಬರ್ತಾರೆ ಹೋಗಿ. ಈ ಸ್ಥಿತಿ ಬರಲಿಕ್ಕೆ ಕಾರಣ ಅಂದ್ರೆ ಕಾಂಗ್ರೆಸ್ಸಿನ ಒಳಜಗಳ, ಕಾಂಗ್ರೆಸ್ಸಿನ ಬೇಗುದಿ, ಮತ್ತೀಗ ಅವ್ರ ಮ್ಯಾಲಿನಿಂದ ಬಂದವರು ಅವರು ಒಂದು ಸ್ವಲ್ಪ ಇದ್ರೊಳಗೆ ತೂರ್ಕೊಂಡು ಹೋಗ್ತಾರೆ. ಕಂದಾಯ ಇಲಾಖೆಯಲ್ಲಿ ಡಿಜಿಟಲೀಕರಣ ಮಾಡಿದ ದಾಖಲೆ ಅದರಲ್ಲಿ ಹಸ್ತದ ಗುರುತುಗಳನ್ನು ಹಾಕಲಿಕ್ಕೆ ನೋಡ್ರಿ, ಇವ್ರ ಹಸ್ತದ ಗುರುತು ಎಲ್ಲ ಹಾಕಿದ್ರೆ ಇಡೀ ದೇಶದಾಗ ಹಸ್ತ ಅದು ಭಸ್ಮಾಸುರ ಹಸ್ತ ಆಗಿಬಿಟ್ಟದ ಈಗ. ಅದು ಹೀಗಾಗಿ ಅದನ್ನು ನಾವು ವಿರೋಧ ಅಂತೂ ರಾಜಕೀಯವಾಗಿ ಮಾಡ್ತೀವಿ. ಆದರೆ ಅದರಿಂದ ಏನು ಆಗೋದದ, ಎಲ್ಲೇ ಹಸ್ತ ಹಾಕೋದು ಕೂಡಲೇ ನೀವು ಗೆದ್ದು ಬಿಡ್ತೀರಿ ಅಂತ ತಿಳ್ಕೊಂಡಿದ್ರೆ ಅದರಿಂದ ಏನಾಗೋದಲ್ಲ. ಅದು ಭಸ್ಮಾಸುರ ಹಸ್ತ ಅಂತ ಗೊತ್ತಾಗಿದೆ. ಇಡೀ ದೇಶದಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಏನಾಗಿದೆ ಇವತ್ತು ಪರಿಸ್ಥಿತಿ, ತೆಲಂಗಾಣದಲ್ಲಿ ಅಲ್ಲಿಯೂ ಇದೇ ರೀತಿ ಶುರುವಾಗ್ಯದ, ಅಲ್ಲಿಯೂ ಒಳಜಗಳ ಶುರುವಾಗ್ಯದ, ಕರ್ನಾಟಕದಲ್ಲಿ ಶುರುವಾಗಿದೆ. ಇವು ಹೊಕ್ಕಾವು. ಅದಾದ ನಂತರ ಮುಂದೆ ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಉಳಿದಿಲ್ಲ. ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೂ ಒಂದು ಭಾರ ಆಗ್ಯದ, ಲಯಬಿಲಿಟಿ ಆಗ್ಯದ. ಇಳಿಸಿ DK CM ಆದ್ರೆ ಕಾಂಗ್ರೆಸ್ ಇರುತ್ತಂತೆ. ಆ ಥರದ ಬೆಂಬಲ DK ಅವ್ರಿಗೆ ಸಿಗುತ್ತೆ ಸರ್. ಏನೇ ಸಿದ್ದರಾಮಯ್ಯವ್ರನ್ನ ಈಗ 2.5 ವರ್ಷದ ನಂತರ ಇಳಿಸ್ತಾರ, DK ಶಿವಕುಮಾರ್ CM ಆಗ್ತಾರೆ ಅಂತ ಒಂದು ಚರ್ಚೆ ನಡೆದಿದೆ ಸರ್. ಅವಾಗ ಸ್ಟೇಬಲ್ ಆಗಿ ಉಳಿತು ಸರ್ ಗೌರ್ಮೆಂಟ್. ನೋಡ್ರಿ, ನಾವು ಹೇಳೋದು ಕಾಂಗ್ರೆಸ್ ಪಾರ್ಟಿ ಅವ್ರು ಯಾರು ಆಳ್ತಾರ ಅವ್ರಿಗೆ ಬಿಟ್ಟಿದ್ದು.
ಆದರೆ 5 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟರೆ ಸರಿಯಾಗಿ ಜನಪರವಾದಂಥ ಆಡಳಿತವನ್ನು ನಡೆಸ್ತಾರೆ. ಸರ್ ಡೆಲ್ಲಿಯಲ್ಲಿ ಇಂಡಿಯಿಂದ ಹೊರಗೆ ಬಂದಿದೆ ಕಾಂಗ್ರೆಸ್. ಎಲ್ಲ ಕಡೆ ಬರ್ತಾ ಇದೆ. ಅಲ್ಲಿ ಇಂಡಿಯಿಂದ ಕಾಂಗ್ರೆಸ್ ಹೊರಗೆ ಬಂದಿಲ್ಲ. ಇಂಡಿಯವರೇ ಕಾಂಗ್ರೆಸ್ ಅವರು ಇಂಡಿ ಉಳಿದ ಇಂಡಿಗಳು ಕೂಡಿ ಇವ್ರ ಕೈಯಾಗ ಗಿಂಡಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಮತಾಂಧ ಶಕ್ತಿಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬರ್ತದೆ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗೆಲ್ಲ ಈಗ ನೀವು PFI ಇದ್ದು ಇವ್ರದ್ದೆಲ್ಲ ಕೇಸ್ಗಳನ್ನು ಹಿಂತಕೊಳ್ತೀರಿ. ಆನಂತರ ಹುಬ್ಬಳ್ಳಿಯಲ್ಲಿ ಇಷ್ಟು ದೊಡ್ಡ ಗಲಭೆ ಆಗ್ತದೆ, ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗ್ತಾರೆ, ಅವ್ರ ಕೇಸ್ ಹಿಂತಕೋತಾರೆ. ಹೀಗಾಗಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಈ ಸರ್ಕಾರ ಇರೋದು ನಮ್ಮಂಥ ಸಮಾಜ ವಿದ್ರೋಹಿ ಕ್ರಿಮಿನಲ್ಗಳನ್ನು ರಕ್ಷಿಸಲಿಕ್ಕೆ ಅನ್ನುವಂಥ ಧೈರ್ಯ ಬಂದಿದೆ. ಅದರ ಪರಿಣಾಮವಾಗಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರ್ತಾವೆ. ಸರ್ಕಾರ ಗಟ್ಟಿಯಾಗಿದ್ದರೆ ಈ ರೀತಿ ಮಾಡೋಕ್ಕೆ ಹೋಗೋದಿಲ್ಲ. ಸರ್ಕಾರದ ಇದು ಸಂಪೂರ್ಣ ವೈಫಲ್ಯ. ಇದು ಬೆಂಗಳೂರಂಥ ಊರಾಗ ಈ ರೀತಿ ಘಟನೆಗಳು ನಡೀತಾವಂತಂದ್ರೆ ಮತ್ತು ಅತ್ಯಂತ ಅಮಾಯಕ ಮೂಕ ಪ್ರಾಣಿಗಳನ್ನು ಈ ರೀತಿಯಾಗಿ ಅವುಗಳ ಕೆಚ್ಚಲನ್ನು ಕತ್ತರಿಸಿ ಹಿಂಸೆ ಹಾಕುವಂಥ ಮಾಡ್ತಾರೆ. ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಮತ್ತು ವಿರೋಧ ಇದರ ಬಗ್ಗೆ ಹೋರಾಟ ಮಾಡಿದರೆ ಇದು ರಾಜಕೀಯ ಪ್ರೇರಿತ ಅಂತ ಮುಖ್ಯಮಂತ್ರಿಗಳು ಅತ್ಯಂತ ಅಸಡ್ಡೆಯಿಂದ ಮಾತಾಡ್ತಾರೆ. ಹಿಂಗಾದ್ರೆ ಜನರ ಬದುಕು ಹೆಂಗೆ ಅಂತನ್ನೋದನ್ನು ವಿಚಾರ ಮಾಡಬೇಕು. ಎಲ್ಲ ಕ್ರಿಮಿನಲ್ಗಳಿಗೂ ಒಂದು ರೀತಿ ಸ್ವರ್ಗ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಂತ. ಸರ್ ಈಗ ಅರೆಸ್ಟ್ ಮಾಡಿದ್ದಾರೆ ಸರ್ ಸೈಯದ್ ಅಂತ ಹೇಳಿ ಕುಡಿದ ಮತ್ತಿನಲ್ಲಿ ಮಾಡ್ಯಾರ ಅಂತ ಹೇಳ್ತಾರೆ. ರಾತ್ರಿ 3:30 ಗಂಟೆಗೆ ಆಗಿರತಕ್ಕಂಥದ್ದು ಘಟನೆ. ಆ ಟೈಮ್ನಾಗ ನೋಡ್ರಿ, ಕುಡಿದ ಮತ್ನ್ಯಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತನ. ಕುಡಿದ ಮತ್ನ್ಯಾಗ ಈಗ ಇವ್ರು ಯಾರು ಆ ರೀತಿ ಕುಡಿದ ಮತ್ನ್ಯಾಗ ಮಾಡ್ಯಾನಂತ ಹೇಳಿದಾರಲ್ಲ, ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ, ಅವ್ರ ಮನೆಯೊಳಗೆ ಯಾರನ್ನಾರ ಹೋಗಿ ಕುಡಿದ ಮತ್ನ್ಯಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತನ. ಏನು ನಾನ್ಸೆನ್ಸ್ ಮಾತಾಡ್ತಾರೆ ಅಂದ್ರೆ ಕುಡ್ದಾಗ ಏನು ಬೇಕಾದ್ ಮಾಡ್ಬೋದನ. ಅದು ಸಹ ಜಮೀರಾ ಮತಕ್ಷೇತ್ರದ ಸರ್. ಆದ್ರೆ ಅದೇ ದೊಡ್ಡ ವಿಷಯ ಇಲ್ಲ ಅಂತಂದ್ರೆ ಪಾಪ ಇದ್ದ ಹಸುಗಳನ್ನು ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ಅವು ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನು ಮಾತಾಡ್ತಾರೆ? ಜಮೀರ್ಗೆ ಏನ್ರಿ ಬುದ್ಧಿ ಅದ ಇವ್ರಿಗೆ? ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬಂದು ಸರ್ ರಾಜ್ಯಕ್ಕೆ ಸುರ್ಜೇವಾಲಾ ಬರೋದ್ರಿಂದ ಏನು ಆಗೋದಿಲ್ಲ. ಅವರು 6 ತಿಂಗಳಿಗೊಮ್ಮೆ ಬಂದು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಾನು ಅದನ್ನ ಈಗ ಭಾಳ ಓಪನ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ರೀತಿ ಆದಾಗ ಬರ್ತಾರೆ, ಅವ್ರದ್ದು ನಡೀತದೆ ರೋಜಿ ರೋಟಿ. ಸರ್ ಈಗ ಬದಲಾವಣೆ ಬಹಳ ಚರ್ಚೆ ಮೇಜರ್ ಸರ್ ಮಾವು ವಿಚಾರದಲ್ಲಿ ಧಾರವಾಡ ಜಿಲ್ಲೆಗೆ ತುಂಬಾ ಅನ್ಯಾಯ ಆಗಿದೆ. ಎದ್ರಾಗ CM ಬದಲಾವಣೆ ಬಹಳ ಚರ್ಚೆ ಆಗ್ತಿರತಕ್ಕಂಥದ್ದು ಸರ್. ಅಲ್ಲಿ 2 CLP ಮೀಟಿಂಗ್ ಇದೆ. ನೋಡ್ರಿ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಿನಿಂದ ಇದು ಒಳಗೊಳಗೆ ಇದು ಬೂದಿ ಮಿಚ್ಚಿದ ಕೆಂಡದಂತಿತ್ತು. ಈಗ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದೆ. ಹಾಗಾಗಿ ಇವೆಲ್ಲ ಲಾ ಆ್ಯಂಡ್ ಆರ್ಡರು ಸಮಸ್ಯೆಗಳಾಗಲಿಕ್ಕೆ, ಭ್ರಷ್ಟಾಚಾರ ಮತ್ತು ಈ ಎಲ್ಲ ಘಟನೆಗಳೇನು ನಡೀತಾ ಇದ್ದಾವೆ, ಈಗ ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು, ಕ್ರಿಮಿನಲ್ ಜನರಿಗೆ ಒಂದು ರಕ್ಷಣೆ, ಇವೆಲ್ಲವೂ ಕಾರಣಕ್ಕೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ. ಈಗೇನೋ ಟ್ರಾನ್ಸ್ಫರ್ದಲ್ಲಿ ಸಿಕ್ಕಾಪಟ್ಟೆ ದುಡ್ಡು, ಇದೆಲ್ಲ ಇಷ್ಟು ಓಪನ್ ಆಗಲಿಕ್ಕೆ ಗುತ್ತಿಗೆದಾರರು ಪತ್ರ ಗುತ್ತಿಗೆದಾರಿಗೆ ದುಡ್ಡು ಸಿಗ್ತಾ ಇಲ್ಲ. ನಮ್ಗೆ ದಯಾಮರಣ ಕೊಡ್ರಿ ಇದಕ್ಕೆ ಎಲ್ಲಕ್ಕೂ ಪೊಲೀಸ್ ಸ್ಟೇಷನ್ಗಳನ್ನು ಆಕ್ಷನ್ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗಳನ್ನು ಅವ ಇಷ್ಟು ಕೊಡ್ತಾನಪ್ಪ, ನೀ ಎಷ್ಟು ಅಂತ ಹೇಳಿ ಯಾರು ಜಾಸ್ತಿ ಕೊಡ್ತಾರೆ ಅವ್ರನ್ನ ಅಲ್ಲಿ ಹಾಕೊಂಡ್ಬರ್ತಾರೆ ಹೋಗಿ. ಈ ಸ್ಥಿತಿ ಬರಲಿಕ್ಕೆ ಕಾರಣ ಅಂದ್ರೆ ಕಾಂಗ್ರೆಸ್ಸಿನ ಒಳಜಗಳ, ಕಾಂಗ್ರೆಸ್ಸಿನ ಬೇಗುದಿ. ಮತ್ತೀಗ ಅವ್ರ ಮ್ಯಾಲಿನಿಂದ ಬಂದವರು ಅವರು ಒಂದು ಸ್ವಲ್ಪ ಇದ್ರೊಳಗೆ ತೂರ್ಕೊಂಡು ಹೋಗ್ತಾರೆ. ಕಂದಾಯ ಇಲಾಖೆಯಲ್ಲಿ ಡಿಜಿಟಲೀಕರಣ ಮಾಡಿದ ದಾಖಲೆಗಳನ್ನ ಅದರಲ್ಲಿ ಹಸ್ತದ ಗುರುತುಗಳನ್ನು ಹಾಕಲಿಕ್ಕೆ ಪ್ರಯತ್ನ ಕಂದಾಯ ಇಲಾಖೆ. ನೋಡ್ರಿ, ಇವ್ರ ಹಸ್ತದ ಗುರುತು ಎಲ್ಲ ಹಾಕಿದ್ರೆ ಇಡೀ ದೇಶದಾಗ ಹಸ್ತ ಅದು ಭಸ್ಮಾಸುರ ಹಸ್ತ ಆಗಿಬಿಟ್ಟದ ಈಗ ಅದು. ಹೀಗಾಗಿ ಅದನ್ನು ನಾವು ವಿರೋಧ ಅಂತೂ ರಾಜಕೀಯವಾಗಿ ಮಾಡ್ತೀವಿ. ಆದರೆ ಅದರಿಂದ ಏನು ಆಗೋದದ, ಎಲ್ಲೇ ಹಸ್ತ ಹಾಕೋದು ಕೂಡಲೇ ನೀವು ಗೆದ್ದು ಬಿಡ್ತೀರಿ ಅಂತ ತಿಳ್ಕೊಂಡಿದ್ರೆ ಅದರಿಂದ ಏನಾಗೋದಲ್ಲ. ಅದು ಭಸ್ಮಾಸುರ ಹಸ್ತ ಅಂತ ಗೊತ್ತಾಗಿದೆ. ಇಡೀ ದೇಶದಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಏನಾಗಿದೆ ಇವತ್ತು ಪರಿಸ್ಥಿತಿ, ತೆಲಂಗಾಣದಲ್ಲಿ ಅಲ್ಲಿಯೂ ಇದೇ ರೀತಿ ಶುರುವಾಗ್ಯದ, ಅಲ್ಲಿಯೂ ಒಳಜಗಳ ಶುರುವಾಗ್ಯದ, ಕರ್ನಾಟಕದಲ್ಲಿ ಶುರುವಾಗಿದೆ. ಇವು ಹೊಕ್ಕಾವು. ಅದಾದ ನಂತರ ಮುಂದೆ ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಉಳಿದಿಲ್ಲ. ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೂ ಒಂದು ಭಾರ ಆಗ್ಯದ, ಲಯಬಿಲಿಟಿ ಆಗ್ಯದ. ಇಳಿಸಿ DK CM ಆದ್ರೆ ಕಾಂಗ್ರೆಸ್ ಇರುತ್ತಂತೆ.
ಆ ಥರದ ಬೆಂಬಲ ಡಿ ಕೆ ಅವ್ರಿಗೆ ಸಿಗುತ್ತೆ ಸರ್? ಏನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರನ್ನ ಈಗ 2.5 ವರ್ಷದ ನಂತರ ಇಳಿಸ್ತಾರ, ಡಿ ಕೆ ಶಿವಕುಮಾರ್ CM ಆಗ್ತಾರ ಅಂತ ಒಂದು ಚರ್ಚೆ ನಡೆದಿದೆ ಸರ್. ಅವಾಗ ಸ್ಟೇಬಲ್ ಆಗಿ ಉಳಿತು ಸರ್ ಗೌರ್ಮೆಂಟ್. ನೋಡ್ರಿ, ನಾವು ಹೇಳೋದು ಕಾಂಗ್ರೆಸ್ ಪಾರ್ಟಿ ಅವ್ರು ಯಾರು ಆಳ್ತಾರ ಅವ್ರಿಗೆ ಬಿಟ್ಟಿದ್ದು. ಆದರೆ 5 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟರೆ ಸರಿಯಾಗಿ ಜನಪರವಾದಂಥ ಆಡಳಿತವನ್ನು ನಡೆಸ್ತಾರೆ. ಸರ್ ಡೆಲ್ಲಿಯಲ್ಲಿ ಇಂಡಿಯಿಂದ ಹೊರಗೆ ಬಂದಿದೆ ಕಾಂಗ್ರೆಸ್. ಎಲ್ಲ ಕಡೆ ಬರ್ತಾ ಇದೆ. ಅಲ್ಲಿ ಇಂಡಿಯಿಂದ ಕಾಂಗ್ರೆಸ್ ಹೊರಗೆ ಬಂದಿಲ್ಲ. ಇಂಡಿಯವರೇ ಕಾಂಗ್ರೆಸ್ ಅವ್ರಿಗೆ ಉಳಿದ ಇಂಡಿಗಳು ಕೂಡಿ ಇವ್ರ ಕೈಯಾಗ ಗಿಂಡಿ ಕೊಟ್ಟು ಕಳಿಸ್ತಾ ಇದ್ದಾರೆ.